ವಾರದ ಕತೆ ಕಿಚ್ಚಿನ ಜೊತೆ ಎಪಿಸೋಡ್ ನಿನ್ನೆ ತುಂಬಾನೇ ಸೀರಿಯಸ್ ಆಗಿತ್ತು. ಕಿಚ್ಚ ಅವರು ಒಂದು ವಿಚಾರದ ಬಗ್ಗೆ ಗರಂ ಆಗಿದ್ರು. ಬಿಗ್ ಬಾಸ್ ಮನೆಯಿಂದ ಟ್ರೀಟ್ಮೆಂಟ್ಗೋಸ್ಕರ ಹೊರಹೋಗಿದ್ದ ಚೈತ್ರಾ ಕುಂದಾಪುರ್ ಮತ್ತೆ ಬಿಗ್ ಬಾಸ್ ಮನೆಗೆ ಬಂದು ಹೊರಗಡೆ ಜನ ಏನು ಮಾತನಾಡುತ್ತಿದ್ದಾರೆ, ನಿಮ್ಮ ಬಗೆಗಿನ ಅಭಿಪ್ರಾಯ ಏನಿದೆ ಎಂಬುದನ್ನ ಕಂಟೆಸ್ಟೆಂಟ್ಸ್ ಮುಂದೆ ಹೇಳ್ತಾರೆ. ಇದು ನಿನ್ನೆ ಎಪಿಸೋಡ್ನ ಮುಖ್ಯ ಚರ್ಚೆ ಆಗಿತ್ತು. ಚೈತ್ರಾ ಕುಂದಾಪುರ ಹೇಳೋದೇನೆಂದ್ರೆ, ಅಲ್ಲಿದ್ದ ಡಾಕ್ಟರ್ ಬಳಿ ನಾನು ಬಿಗ್ ಬಾಸ್ ಮನೆಯಲ್ಲಿ ಕಂಟೆಸ್ಟೆಂಟ್ ಯಾವ ರೀತಿ ಆಟವಾಡ್ತಿದ್ದಾರೆ ಎಂಬುದನ್ನ ಕೇಳಿದಾಗ ಅವರು ನನಗೆ ಈ ಮಾಹಿತಿಯನ್ನ ಕೊಟ್ಟರು. ನಾನು ಅದನ್ನ ಬಿಗ್ ಬಾಸ್ ಮನೆಯೊಳಗಡೆ ಹೇಳ್ದೆ ಅಂತ. ಈ ವಿಚಾರವನ್ನ ಕೇಳುತ್ತಿದ್ದಂತೆ ಕಿಚ್ಚ ಸುದೀಪ್ ಅವರು ಚೈತ್ರಾ ಮೇಲೆ ಸಖತ್ ಕೋಪ ಮಾಡಿಕೊಂಡ್ರು. ಹಾಗೂ ಕಿಚ್ಚ ಅವರ ಮಾತಿಗೂ ಚೈತ್ರಾ ಅವರು ಪ್ರತ್ಯುತ್ತರವನ್ನ ಕೊಡುತ್ತಾನೆ, ನಾನು ತಪ್ಪು ಮಾಡಿಲ್ಲ, ನಾನು ಮಾಡಿದ್ದೇ ಸರಿ ಅನ್ನುವ ರೀತಿಯಲ್ಲಿ ಚೈತ್ರಾ ಮಾತನಾಡಿದ್ರು. ನಂತರ ಕಿಚ್ಚ ಅವರು ಬಿಗ್ ಬಾಸ್ ಕ್ಯಾಮ್ರಾ ಬಳಿ ಬಂದು, ನಾನಿನ್ನು ಈ ಉಸಿರುಗಟ್ಟಿಸುವ ವಾತಾವರಣದಲ್ಲಿ ಇರೋದಿಲ್ಲ, ಮನೆಗೆ ಹೋಗ್ತೀನಿ ಬಿಗ್ ಬಾಸ್ ಎಂದು ಕಣ್ಣೀರನ್ನ ಹಾಕಿದ್ರು. ಹೊತ್ತಿನಲ್ಲಿ ಚೈತ್ರಾ ಕುಂದಾಪುರ್ಗೆ ಕಿಚ್ಚ ನಿನ್ನೆ ಚಳಿಯನ್ನ ಬಿಡಿಸಿದ್ದಂತೂ ಹೌದು. ಇದಕ್ಕೂ ಮುನ್ನ ಈ ವಾರದ ಕಿಚ್ಚಿನ ಚಪ್ಪಾಳೆ ಗೋಲ್ಡ್ ಸುರೇಶ್ ಅವರಿಗೆ ಸಿಕ್ಕಿದೆ. ಕಳೆದ ಬಾರಿ ಗೋಲ್ಡ್ ಸುರೇಶ್ ಕಳಪೆಯಲ್ಲಿದ್ರು, ಆದರೆ ಈ ಬಾರಿ ಅವರ ಪರ್ಫಾರ್ಮೆನ್ಸ್ ಮತ್ತು ಅವರ ವರ್ತನೆ ಎಲ್ಲವೂ ಕೂಡ ಕಿಚ್ಚನಿಗೆ ಇಷ್ಟವಾಗಿ ಚಪ್ಪಾಳೆ ಕೊಟ್ರು. ಇದಾದ ಬಳಿಕ ಪ್ರೇಕ್ಷಕರು ಕಾತುರದಿಂದ ಕಾಯ್ತಾ ಇದ್ದ ಒಂದು ವಿಚಾರದ ಬಗ್ಗೆ ಕಿಚ್ಚ ಮಾತನಾಡಿದ್ರು. ಕಳೆದ ವಾರವೂ ಕೂಡ ಧನ್ರಾಜ್ ಅವರನ್ನ ಕಳಪೆಗೆ ಕಳುಹಿಸಿದ್ರು, ಈ ವಾರವೂ ಕೂಡ ಧನ್ರಾಜ್ ಕಳಪೆಗೆ ಹೋದ್ರು. ಕಳಪೆಗೆ ಕಳುಹಿಸುವಾಗ ಹೇಳುವ ಕಾರಣದ ಬಗ್ಗೆ ನಿಮಗೂ ಅರಿವಿರಲಿ, ಸುಮ್ಮನೆ ಹೇಳಬೇಕಲ್ಲ ಎಂಬ ಕಾರಣಕ್ಕೆ ಏನೇನೋ ಹೇಳಬೇಡಿ ಎಂದು ಕಿಚ್ಚ ಅವರು ಭವ್ಯನಿಗೆ ಕ್ಲಾಸ್ ತೆಗೆದುಕೊಂಡ್ರು. ಒಬ್ಬರಿಗೆ ಮಾತನಾಡಲು ಅವಕಾಶ ಕೊಡಿ, ಮಧ್ಯ ಮಾತನಾಡಬೇಡಿ ಅಂತ ಮೋಕ್ಷಿತಾಗೆ ಕಿಚ್ಚ ತಿಳಿ ಹೇಳಿದ್ರು. ಹೀಗೆ ಮಾಡುವುದರಿಂದ ಒಬ್ಬ ಹೀರೋನ ನೀವೇ ಹುಟ್ಟು ಹಾಕ್ತಿದ್ದೀರಾ, ಹೊರಗಡೆ ಸಿಂಪತಿ ವರ್ಕ್ ಆಗುತ್ತೆ ಎಂಬ ಮಾತುಗಳನ್ನು ಕೂಡ ಹೇಳಿದ್ರು. ಇದೆಲ್ಲ ಆದ ಬಳಿಕ ಈ ವಾರ ಯಾರಪ್ಪ ಎಲಿಮಿನೇಟ್ ಆಗ್ತಾರೆ, ಬಿಗ್ ಬಾಸ್ ಮನೆಯಲ್ಲಿ ಈ ವಾರ ಒಟ್ಟು 10 ಜನ ನಾಮಿನೇಟ್ ಆಗಿದ್ದಾರೆ. ಅವರ ಪೈಕಿ ಗೋಲ್ಡ್ ಸುರೇಶ್, ಧನ್ರಾಜ್ ಹಾಗೂ ಮೋಕ್ಷಿತಾ ಅವರನ್ನ ನಿನ್ನೆ ಕಿಚ್ಚ ಸೇಫ್ ಮಾಡಿದ್ರು. ಹಾಗೂ ಇನ್ನು ಉಳಿದ 7 ಸ್ಪರ್ಧಿಗಳಲ್ಲಿ ಯಾರು ಎಲಿಮಿನೇಟ್ ಆಗ್ತಾರೆ ಎಂಬ ಕುತೂಹಲ ಮೂಡಿರೋದು ಸಹಜ. ಇದರ ಮಧ್ಯೆ ಕಿಚ್ಚ ಒಂದು ಟ್ವಿಸ್ಟ್ ನೀಡಿದ್ರು. ಅದೇನಪ್ಪಾ ಅಂದ್ರೆ, ಈ ವಾರ ಜೋಡಿ ಟಾಸ್ಕ್ ಇತ್ತು, ಹಾಗಾಗಿ ಯಾರು ಅಲ್ಲ, ಯಾರ್ಯಾರು ಎಲಿಮಿನೇಟ್ ಆಗ್ತಾರೆ ನೋಡೋಣ ಎಂಬುದನ್ನ ಕೂಡ ಹೇಳ್ತಾರೆ. ಇದು ಕಂಟೆಸ್ಟೆಂಟ್ಗಳಿಗೆ ಮಾತ್ರವಲ್ಲ, ಪ್ರೇಕ್ಷಕರಿಗೂ ಕೂಡ ಹುಳ ಬಿಟ್ಟಂತಾಗಿದೆ.